ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು ರೌಂಡ್ 2 ಮ್ಯಾಚ್ ಆಡ್ತಾ ಇದ್ದೀವಿ ಇವತ್ತು. ಇದು ಗ್ರೌಂಡು. ಸೊ ಇವೆಲ್ಲ ಕಪ್ಪು. ಫೈನಲ್ ವಿನ್ನರ್ಗೆ ಕಪ್ ಕೊಡ್ತಾರೆ. ಸೊ ಟೀಮ್ ಸ್ಟ್ರಾಟರ್ಜಿ ಫಸ್ಟ್ ಮ್ಯಾಚ್ ನಮ್ಮದು ITC ಜೊತೆ ಇದೆ. ಸೊ ನಮ್ಮದು ಬ್ಯಾಟಿಂಗು. ನಮ್ಮ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದೆ. ನೋಡೋಣ, ಲೆಟ್ಸ್ ಸಿ ದ ರಿಸಲ್ಟ್ ಯಾವ ಥರ ಆಡ್ತಾರೆ ಅಂತ. ಇವತ್ತು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಒಳ್ಳೆ ಬಾಲಿಂಗು ಆಗ್ತಾ ಇದ್ದಾರೆ. ಎದುರಾಳಿ ತಂಡದವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅವರೂ. ಸೊ ಚೆನ್ನಾಗಿದೆ ಮ್ಯಾಚು. ನೋಡೋಣ, ಲೆಟ್ಸ್ ಸಿ ದ ರಿಸಲ್ಟ್. ಇಲ್ಲಿ ತನಕ ಅದ್ದೂರಿಯಾಗಿ ಮ್ಯಾಚ್ ವಿನ್ ಹಾಕೊಂಡು ಬಂದಿದ್ದಾರೆ ನಮ್ಮವರು. ಒಳ್ಳೆ ಸ್ಕೋರ್ ಬಂದಿದ್ದಾವೆ, ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ನೋಡೋಣ, ಫೈನಲ್ವರೆಗೂ ಹೋಗ್ತಾರಾ ಅಥವಾ ಇಲ್ಲೇ ಮನೆಗೆ ಬರ್ತಾರಾ? ಕಾದು ನೋಡೋಣ ಫ್ರೆಂಡ್ಸ್. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನವೀನ್ ಕುಮಾರ್ ಸಿಂಗಲ್ ರನ್. ಸೆಕೆಂಡ್ ರೌಂಡ್ ಅಲ್ಲಿ ಮೊದಲನೇ ಮ್ಯಾಚ್ ವಿನ್ ಆದ್ವಿ. ಇದು ಸೆಲೆಬ್ರೇಷನ್ ಹೆಂಗಿದೆ ನೋಡಿ, ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಮ್ಮ ಹುಡುಗರು. ಸೆಲೆಬ್ರೇಷನ್ ಅಲ್ಲಿ ನಂಬರ್ 1 ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವ ಟೀಮರು ಇಷ್ಟೊಂದು ಸೆಲೆಬ್ರೇಷನ್ ಮಾಡ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ರಿ. ಚೆನ್ನಾಗಿತ್ತು ಮ್ಯಾಚು. ಸೊ ಫಸ್ಟ್ ಮ್ಯಾಚು 61 ರನ್ ನೋಡ್ತಿದ್ವಿ ನಾವು. ಸೊ ವಿನ್ ಆದ್ವಿ ನಾವು. ಸೊ ನೆಕ್ಸ್ಟ್ ಮ್ಯಾಚ್ಗೆ ಇವರು ನಮ್ಮ ಟೀಮ್ ಸಪೋರ್ಟರ್ಸು ಮನೆಯಲ್ಲೂ ಇಷ್ಟೊಂದು ಕೆಲಸ ಮಾಡಿರಲ್ಲ, ಟೀಮ್ಗೋಸ್ಕರ ನೀರು ತರ್ತಾ ಇದ್ದಾರೆ. ಮ್ಯಾಚ್ ಮುಗಿದ್ಮೇಲೆ ಮಾತಾಡೋದಿರುತ್ತಲ್ಲ, ಟೀಮ್ ಮೀಟಿಂಗು ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಮ್ಯಾಚಿಗೆ ರೆಡಿ ಆದ್ವಿ. ನೆಕ್ಸ್ಟ್ ಮ್ಯಾಚ್ ಬಂದು ನಮ್ಮದು ಟಫೆ ಜೊತೆ ಇತ್ತು. ಸೊ ಅವ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ನಮ್ಮ ಟೀಮ್ ಅವರು ಫೀಲ್ಡಿಂಗ್ ಮಾಡ್ತಿದ್ದಾರೆ. ಸೊ ನೋಡೋಣ ಈ ಮ್ಯಾಚಲ್ಲಿ ಯಾರು ವಿನ್ ಆಗ್ತಾರೆ ಅಂತ. ಟಫೆಯನ್ನು ತುಂಬ ಸ್ಟ್ರಾಂಗ್ ಟೀಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ಕೊಂಬರ್ತಿದ್ದಾರೆ. ಅವರು ಸ್ಟ್ರಾಂಗ್ ಟೀಮೇ ಇದೆ. ಸೊ ನೋಡೋಣ, ಲೆಟ್ಸ್ ಸಿ ದ ರಿಸಲ್ಟ್. ಸೊ ಫೈನಲಿ ಏನಪ್ಪ ಅಂತಂದರೆ, ಈ ಒಂದು ಮ್ಯಾಚು ತುಂಬ ಆಕರ್ಷಕವಾಗಿತ್ತು. ಸೊ ನೋಡ್ತಾ ಇರಬೇಕು ಅನ್ನಿಸ್ತಾ ಇದೆ. ರೊಚ್ಚಿಗೆದ್ದ ಟೀಮ್ಗಳು ಎರಡೂ ಅತ್ಯುತ್ತಮ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅವರು ನಮ್ಮ ಟೀಮವರು ಅಷ್ಟೇ ಪರ್ಫಾರ್ಮ್ ಮಾಡ್ತಿದ್ದಾರೆ. ಚೆನ್ನಾಗಿ ಒಳ್ಳೆ ಯಾವ ರೇಂಜಿಗೆ ಮಾಡ್ತಿದ್ದಾರೆ ಅಂದರೆ
ನೆಕ್ಸ್ಟ್ ಲೆವೆಲ್ ಇದೆ ಇದು ಮ್ಯಾಚು. ಓಪನರ್ ಆಗಿ ಸಿದ್ಧಾರ್ಥ್ ಮತ್ತು ಉದಯ್ ಬ್ಯಾಟಿಂಗ್ ಮಾಡಲು ಹೋಗ್ತಿದ್ದಾರೆ. ಸೊ ನೋಡೋಣ ಇವ್ರ ಬ್ಯಾಟಿಂಗ್ ಯಾವ ಥರ ಇರುತ್ತೆ ಅಂತ. ಅದೇನು ದೊಡ್ಡ ಸ್ಕೋರ್ ಏನಲ್ಲ, ನಮಗೆ ಜಸ್ಟ್ 38 ರನ್ ಹೊಡೆದಿದ್ದಾರೆ ಅವರು. ಸೊ ಆ 38 ರನ್ನು ಅವ್ರು ಹೊಡೆದಿರೋದಲ್ಲ, ನಮ್ಮ ಟೀಮವ್ರು 38 ರನ್ಗೆ ಅವ್ರನ್ನ ಕಟ್ಟಾಕಿರೋದು ತುಂಬ ಉಲ್ಲಾಸವಾಗಿ ಹೇಳ್ಕೊಬೋದು ಅಂತ ಇಷ್ಟಪಡ್ತೀನಿ ನಾನು. ಸೊ ನಮ್ಮ ಟೀಮ್ಗೆ ಎಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಸಪೋರ್ಟರ್ಸು, ನೋಡಿ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಉದಯ್ ಅವರು. ಅತ್ಯುತ್ತಮ ಬ್ಯಾಟರ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಟೀಮಲ್ಲಿ ಒಳ್ಳೊಳ್ಳೆ ಒಂದು ಕಲೆಗಾರರಿದ್ದಾರೆ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಲೆಟ್ಸ್ ಸಿ ದ ಫೈನಲ್ ರಿಸಲ್ಟ್. ವೇಟ್ ಆ್ಯಂಡ್ ಸಿ. ಸಿಂಗಲ್ ರನ್ನಿಗೆ ಅದರೊಂದಿಗೆ ತಂಡದ ಮೊತ್ತ ಆಗಿದೆ 56. ವಾಟರ್ ಬಾಲ್ ಈ ಕ್ರೂಸರ್ಸ್ ತುಂಬಾ ಚೆನ್ನಾಗಿ ಬಾಲ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಖಂಡಿತ ಒಳ್ಳೆ ಬಾಲ್ ಬೈಕ್ ಶಾಟ್ ಆಡೋ ಪ್ರಯತ್ನ, ಗ್ಯಾಪ್ ನ ನೋಡ್ತಾ ಇದ್ದಾರೆ ಅವರು. ಕ್ರೂಸರ್ ಕೂಡ ಯಾರು ಮಾಡಿದ್ದಾರೆ. ವಾಟರ್ ಬಾಲ್ ಯಾವುದು ವಾಟರ್ ಬಾಲ್ ಉತ್ತಮವಾದ ಫೀಲ್ಡಿಂಗ್ ಅಲ್ಲಿ ಒಂದೊಂದಿಗೆ ಎರಡನಿಗೆ ಒಳ್ಳೆ ಬೌಲಿಂಗ್ ಮಾಡ್ತಾ ಇರೋದು ಬೌಲರ್. ಅವ್ರಿಗೆ ಯಾರು ಇಲ್ಲಿ ವಾಟರ್ ಬಾಲ್ ಒಳ್ಳೆ ಬೌಲಿಂಗ್ ಇಲ್ಲಿ. ವೈಟ್ ಬಾಲ್ ಆಗ್ತಾರೆ ಈಗೊಂದು. ಒಂದು ಬಾಲ್ 3 ರನ್ ಅವಶ್ಯಕತೆ ಇದೆ. ಅಡಿಯ ಬಾಲ್ ಕ್ವಾಲಿಫೈಯರ್ 2ನ ವಿನ್ನರ್ ಆದ್ವಿ ನಾವು. ಸೊ ಟಫೆ ಟೀಮ್ನ ಸೋಲಿಸಿ ವಿನ್ ಆಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಅತ್ಯುತ್ತಮ ಸೆಲೆಬ್ರೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾವ ರೇಂಜ್ಗೆ ಇರುತ್ತೆ ಅಂದರೆ ಸೆಲೆಬ್ರೇಷನ್, ಎದುರಾಳಿ ಟೀಮವರು ಅವರಿಂದ ಏನು ಮಾತಾಡೋಕ್ಕಾಗದಿರೋ ಆ ಥರ ನಮ್ಮ ದಿಲೀಪ್ ಅವರೆಲ್ಲ ನೋಡಿ ಬಟ್ಟೆ ಬಿಚ್ಚೆಲ್ಲ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ನಮ್ಮ ಹುಡುಗರು. ಇದು ಲಾಸ್ಟ್ ಫೈನಲ್ ಮ್ಯಾಚ್ಗೆ ಸ್ಟ್ರಾಟರ್ಜಿ ಗ್ರೂಪಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಸ್ಟ್ರಾಟರ್ಜಿ ಮೀಟಿಂಗು. ಸೊ ನೆಕ್ಸ್ಟ್ ಯಾವ ಥರ ಅಂತ ಈಗ ಹೋಗ್ತಾ ಇದ್ದೀವಿ ಫೈನಲ್ ಮ್ಯಾಚ್ ಆಡೋದಕ್ಕೆ. ವಿನ್ನರ್ ಯಾರು ಅಂತ ಇವಾಗ ಗೊತ್ತಾಗುತ್ತೆ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಡಯಾ ಕಪ್ ವಿನ್ನರ್ ಯಾರು ಅಂತ ನಾವು. ಇದು ನಮ್ಮದು ಫೈನಲ್ ಮ್ಯಾಚ್ ಬಂದು ರಿಟಲ್ ಜೊತೆ ಇದೆ. ರಿಟಲ್ಲು ಮತ್ತು ನಾವು ನೇರ ಸಣಾಸಣಿ ನಡೀತಾ ಇತ್ತು ಇವಾಗ. ನೋಡೋಣ. ರಿಟಲ್ದು ಅತ್ಯುತ್ತಮ ಒಳ್ಳೆ ಟೀಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ರಿಟಲ್ ಟೀಮ್ ಅವರು.
ಸೊ ನೋಡೋಣ. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಬರ್ತಾ ಇದೆ ಅವ್ರ ಕಡೆಯಿಂದ. ಈ ಮೂಲಕ ರಿಟರ್ನ್ ತಂಡ ಸಂಕಷ್ಟಕ್ಕೆ ಸಿಲುಕಿದೆ. ಉತ್ತಮವಾದ ಬೌಲಿಂಗ್ ಅಲ್ಲಿ ಸಾಂಕೇತಿಕ ರಕ್ಷಣಾತ್ಮಕ ಆಡಿ ಒಂದು ರನ್ ಅನ್ನ ಒಂದು ಉತ್ತಮವಾದ ಸ್ಟ್ರೋಕ್ ಸಿಂಗಲ್ ರನ್ ಕದಿಯಲಿ ಉತ್ತಮವಾದ ಬೌಲಿಂಗ್ ನಮ್ಮವ್ರದ್ದೊಂದು ಬ್ಯಾಟಿಂಗ್ ಶೈಲಿ ಇದೆಯಲ್ಲ, ಅದು ತುಂಬ ಅದ್ಧೂರಿಯಾಗಿದೆ. ಪಾಪ ಬಾಲ್ ಇವ್ರಿಗೆ ಹೊಡೆದು ಇಂಜುರಿ ಆಗಿತ್ತು ಬ್ಯಾಟರ್ಸ್ಗೆ. ನಮ್ಮ ಬಾಲಿಂಗ್ ಶೈಲಿ ತುಂಬ, ಒಬ್ಬೊಬ್ಬರು ಅತ್ಯುತ್ತಮ ಬಾಲರ್ ಇದ್ದಾರೆ ನಮ್ಮ ಟೀಮಲ್ಲಿ. ಯಾವ ರೇಂಜಿಗೆ ಬಾಲಿಂಗ್ ಮಾಡ್ತಾರೆ ಅಂದರೆ ಅದು ನಾವು ಸೆಲೆಬ್ರೇಷನ್ ಮಾಡೋಕ್ಕಾಗಲ್ಲ, ಆ ರೇಂಜಿಗೆ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ನಾವು ಸಪೋರ್ಟರ್ಸ್, ಇವರು ಟೀಮ್ ಸಪೋರ್ಟರ್ಸು. ನೋಡೋಣ ಈ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅಂತ ಕಾದು ನೋಡೋಣ, ಬನ್ನಿ. ಉತ್ತಮ ಆಟಗಾರರು ಒಳ್ಳೆಯ ಸ್ಟ್ರಾಟಜಿ ವಿಶ್ವವರು. ಆದರೆ ಇಲ್ಲಿ ಕೂಡ ಗೊತ್ತಾಗಿದ್ದಾರೆ. ಉತ್ತಮವಾದ ಒಂದು ಎರಡು ಓವರ್ನ ಮುಕ್ತಾಯಕ್ಕೆ ತಡೆದಿದ್ದಾರೆ. ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ಕೇವಲ 2 ರನ್ನಿನ ಅವಶ್ಯಕತೆ. ದಿಲೀಪ್ ಅವರ ಮನವಿ, ಮೈ ಮೇಲೆ ಬಟ್ಟೆ ಇರಬೇಕು.
ಉತ್ತಮವಾದ ಫೀಲ್ಡಿಂಗ್ ಅಲ್ಲಿ ನವೀನ್ ಅವರಿಂದ ಒಂದು ಅತ್ಯುತ್ತಮವಾದ ಫೀಲ್ಡಿಂಗ್. ಸಿಕ್ಸ್ ಕೊಟ್ರ ಕೊಟ್ರ ರೇ. ಒಂದು ರನ್ನಿನ ಅವಶ್ಯಕತೆ. ಕಾವಾಲಂತೆ. ಲಾಸ್ಟ್ ಓವರ್ ಅಲ್ಲಿ ಇದೀವಿ. ಸೊ ಲಾಸ್ಟ್ 3 ಬಾಲ್ ಅಲ್ಲಿ 4 ರನ್ಸ್ ಬೇಕಾಗಿದೆ. ಸೊ ಫೈನಲಿ ಲಾಸ್ಟ್ ಬಾಲ್ 1 ರನ್ ಬೇಕಾಗಿತ್ತು. ಅದು ನೋಡಿದ್ದು ನಮ್ಮ ಟೀಮ್ ಜಯಶಾಲಿ ಆಗಿದೆ. ಸೊ ವಿ ಆರ್ ದ ವಿನ್ನರ್ ಆಫ್ ಡಯಾಕ್ ಕಪ್. ಫೈನಲಿ ಡಯಾಕ್ ಕಪ್ ನ ವಿನ್ ಆಗಿದ್ದೀವಿ. ಬನ್ನಿ ಗೈಸ್, ಯಾವ ತರ ಇರುತ್ತೆ ಸೆಲೆಬ್ರೇಷನ್ ಅಂತ. ವಿನ್ನಿಂಗ್ ಸೆಲೆಬ್ರೇಷನ್. ನಮ್ಮ ಹುಡುಗರು ಬಟ್ಟೆ ಎಲ್ಲ ಬಿಚ್ಚಿ ಸೆಲೆಬ್ರೇಷನ್ ಮಾಡ್ತಾರೆ. ಇಲ್ಲಿ ನೋಡಿ ಇದ್ದೂರಿ ಸೆಲೆಬ್ರೇಷನ್ ಅಂದ್ರೆ ತುಂಬಾ ಅದ್ದೂರಿಯಾಗಿದೆ ಸೆಲೆಬ್ರೇಷನ್. ಬನ್ನಿ ಗೈಸ್ ನೋಡೋಣ ಇನ್ನು ಯಾವ ತರ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ನೋಡಿ ಫೈನಲಿ ವಿನ್ ಆಗಿ ಡಯಾಕ್ ಕಪ್ನ. ಉತ್ತಮ ದೃಶ್ಯ ಇದಾಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಜಸ್ಟ್ 37 ರನ್ ಅಷ್ಟೇ ನಾವು ಹೊಡೆದಿರೋದು ಫೈನಲ್ ಮ್ಯಾಚ್. 33 ರನ್ ನೋಡಿದ್ರು. 37 ರನ್ ಚೂರಿಯಾಗಿ ಇನ್ನದೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ನೋಡಿ. ಇದು ರೀ ಸೆಲೆಬ್ರೇಷನ್, ರಿಯಲ್ ಸೆಲೆಬ್ರೇಷನ್. ಅಲ್ಲಿರೋರು ಕೂಡ ಈ ತರ ರಾಕೇಶ್ ಕಾಲ್ ಸರಿ ಹೋಗಿದ್ಯಾ? ಇನ್ನು ಅಂಗಿ ಮೈ ಮೇಲೆ ಇದೆ. ರಾಕೇಶ್ ಇನ್ನು ಅಂಗಿ ಮೈ ಮೇಲೆ ಇದೆ ನಿಮ್ದು. ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ನಮ್ಮ ಡ್ಯಾನ್ಸ್. ನಾನೇನು ಹೇಳಲ್ಲ, ಇನ್ಮೇಲೆಲ್ಲ ನೀವೇ ನೋಡ್ಕೊಳ್ಳಿ ಯಾವ ರೇಂಜಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಂತ.
2026ನೇ ಈ DA ಕಪ್ನ ವಿಜೇತರಾಗಿರುವಂತಹ ಇಂಡಿ KMS ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ DIನ ಸೇವೆ ಆಗಬೇಕಂತ ಆಂಜನೇಯ ಅವ್ರನ್ನ ನಿಮ್ಮೆಲ್ಲ ಅದಕ್ಕೆ ಲಾಸ್ಟ್ ಇಯರ್ ರನ್ನರ್ ಅಪ್ ಲಾಸ್ಟ್ ಇಯರ್ ಫೈನಲ್ ಸೆಮಿಫೈನಲ್ ನಾವು ಕಬ್ಬೇಲೋದಕ್ಕೆ ನಮ್ಮ ಯಂಗ್ಸ್ಟರ್ಸ್ ರಿಟರ್ನ್ ಅವರು ತುಂಬಾನೇ ಕಾನ್ಫಿಡೆನ್ಸ್ ಅಲ್ಲಿ ಇದ್ರಿ ಇವತ್ತು ಆಕ್ಚುಲಿ ಇನ್ನೇನು ಆಕ್ಚುಲಿ ತುಂಬಾ ಚೆನ್ನಾಗಿ ಅವರು ಆಡಿದ್ರು ನೀವು ಇನ್ನೂ ಚೆನ್ನಾಗಿ ಆಡಿದ್ರಿ ನೀವು ಚಾಂಪಿಯನ್ಸ್ ಮತ್ತೆ ಇಂಡಿಯಾ ಮತ್ತು ತುಂಬಾ ಚೆನ್ನಾಗಿ ಆಡಿದ್ದಾರೆ ಮತ್ತೆ ಎಲ್ಲ ಟೀಮ್ಸ್ ಅನ್ನು ಕೂಡ ಏನ್ ಬಂದಿದ್ರು ಅಂದ್ರೆ ಈ ಸಾರಿ 24 ಟೀಮ್ಸ್ ಬರಲಿಲ್ಲ 22 ಟೀಮ್ ಮಾತ್ರ ಬಂದಿತ್ತು. ಸುಮಾರು ರೀಸನ್ಸ್ ಇಂದ ಇಂಡಸ್ಟ್ರೀಸ್ ಅಲ್ಲಿ ಎಲ್ಲ ಇಯರ್ ಎಂಡಿಂಗು ಮತ್ತೆ ಈ ಮತ್ತೆ ನಮ್ಮ ಇಂಡಿ KMS ನಿಮ್ಮ MD ಬಂದು ನಮ್ಮ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ರಿಟರ್ನ್ ಕಂಪನಿ MD ಬಂದು ನಮ್ಮ ಪ್ರೆಸಿಡೆಂಟ್ ಆಗಿದ್ದಾರೆ. ಸುಮಾರು ಇಂಡಸ್ಟ್ರೀಸ್ ಇಂದ ನಮ್ಮ ಕಮಿಟಿಯಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಈ ಫೋಟೋಸ್ ಮತ್ತೆ ಯಾರು ವಿನ್ನರ್ಸು ಯಾರು ವಿನ್ನರ್ಸು ಎಲ್ಲ ಡೀಟೇಲ್ಸ್ ಎಲ್ಲ ಇಂಡಸ್ಟ್ರೀಸ್ಗೂ ಕಳಿಸ್ಕೊಡ್ತೀವಿ. ಎಲ್ಲ ಮತ್ತೆ ನಮ್ಮ ಸಬ್ ಕಮಿಟಿ ಏನಿದ್ದಾರೆ ಅವರೆಲ್ಲರೂ ಕೂಡ ಗ್ರೂಪ್ ಅಲ್ಲಿ ಆಗ್ತಾರೆ. ಈ ಕ್ಯಾಪ್ಟನ್ಸ್ ಗ್ರೂಪ್ ಅಲ್ಲಿ ಅದೆಲ್ಲ ಫೋಟೋಸ್ ನಿಮ್ಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಆಲ್ ದಿ ಕೋಆಪರೇಷನ್ಸ್. ಒಂದು ಚೂರು ಆ ಕಡೆ ಈ ಕಡೆ ಏನು ಆಗದೆ ಟೈಮ್ ಏನು ನಮ್ಮ ಸಬ್ ಕಮಿಟಿ ಇದೇನು ಕ್ರಿಕೆಟ್ ಕಮಿಟಿ ಏನು ಹೇಳ್ತಾರೆ ಅದ್ರ ಪ್ರಕಾರ ಎಲ್ಲ ನಡೆಸ್ಕೊಂಡು ಇದನ್ನು ಸಕ್ಸಸ್ ಮಾಡಿದ್ದಕ್ಕೋಸ್ಕರ ಸಿದ್ಧಾರ್ಥ್ ಪ್ರಸನ್ನ ಮತ್ತೆ ಎಲ್ಲ ಯಾವುದೇ ಮ್ಯಾಚ್ ಆದರೂ ಈ ಥರ ಸಿಗ್ನೇಚರ್ ಸ್ಟೈಲ್ ನಮ್ಮದು ಫೋಟೋ ತೊಗೊಳ್ಳೋದು. ಸೊ ಇದು ಟೀಮ್ದೆಲ್ಲ ಫೋಟೋಸು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್.